ಪೂಜ್ಯ ಗುರುಗಳೇ ಹಾಗೂ ನನ್ನ ಪ್ರೀತಿ ಎಲ್ಲ ಗುರುಗಳೇ ಹಾಗೂ ನನ್ನ ಸಹೋದರ ಸಹೋದರಿಯರೇ, ಇಂದಿನ ಸ್ವಾತಂತ್ರ್ಯೋತ್ಸವ ಹಾಗೂ 229ನೇ ಸಂಗೊಳ್ಳಿ ರಾಯಣ್ಣನವರ ಜನ್ಮದಿನಕ್ಕೆ ನನ್ನ ತುಂಬು ಹೃದಯದ ಅಭಿನಂದನೆಗಳು ತಿಳಿಸುತ್ತಾ ಇಂದಿನ 80ನೇ ಸ್ವಾತಂತ್ರ್ಯೋತ್ಸವ ಕುರಿತು ನನ್ನ ಎರಡು ಮಾತನಾಡಲು ಬಯಸುತ್ತೇನೆ. ಈ ಹಿಂದೆ ನಮ್ಮ ದೇಶವನ್ನು ಬ್ರಿಟಿಷರು ಕ್ರಿಸ್ತಶಕ 1757ರಿಂದ ಸುಮಾರು 200 ವರ್ಷಗಳ ಕಾಲ ಆಳಿದರು. ಬ್ರಿಟಿಷರ ಕೈವಶದಿಂದ ತಪ್ಪಿಸಿ ಸ್ವತಂತ್ರವಾಗಿಸಲು ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ ಮುಂತಾದವರು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದರು. ಬ್ರಿಟಿಷರು ನಮ್ಮ ದೇಶಕ್ಕೆ ವ್ಯಾಪಾರಕ್ಕಾಗಿ ಬಂದು ನಮ್ಮ ದೇಶದಲ್ಲಿರುವ ಸಂಪತ್ತನ್ನೆಲ್ಲ ತಮ್ಮ ದೇಶಕ್ಕೆ ದೋಚಿಕೊಂಡು ಹೋದರು. ನಮ್ಮ ದೇಶದಲ್ಲಿ ತಮ್ಮ ಆಡಳಿತವನ್ನು ನಡೆಸಿದರು. ಕೊಡಗಿನ ರೈತರು ಬ್ರಿಟಿಷರ ವಿರುದ್ಧ 1837ರಲ್ಲಿ ಪ್ರಸಿದ್ಧ ಅಮರಶಿಲೆ ದಂಗೆ ಮೂಲಕ ಸಶಸ್ತ್ರ ಹೋರಾಟ ನಡೆಸಿದರು. 1920 ಮಾರ್ಚ್ 12ರಂದು ಮಹಾತ್ಮ ಗಾಂಧೀಜಿಯವರು ನಡೆಸಿದ ಉಪ್ಪಿನ ಸತ್ಯಾಗ್ರಹವನ್ನು ನಡೆಸಿ ಏಪ್ರಿಲ್ 5ರಂದು ದಂಡೆ ಮುಟ್ಟಿಸಿದರು. 1920ರಲ್ಲಿ ನಡೆದ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದ ಅಸಹಕಾರ ಚಳುವಳಿ 1857ರಿಂದ 1858ರವರೆಗೆ ನಡೆದ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. 1947 ಕ್ವಿಟ್ ಇಂಡಿಯಾ ಚಳುವಳಿ ಸಂದರ್ಭದಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಘೋಷಗಳು ಕೇಳಿಬಂದವು. 1928 ಲಾಹೋರಿನಲ್ಲಿ ನಡೆದ ಬ್ರಿಟಿಷರ ವಿರುದ್ಧ ಪ್ರತಿಭಟನೆ ನಡೆಸಿ ಉಪವಾಸ ಸತ್ಯಾಗ್ರಹವನ್ನು ನಡೆಸಿದರು. 1947 ಆಗಸ್ಟ್ 15ರಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ದೊರೆಯಿತು. ಆಗ ತಾನೇ ಉಕ್ಕು ಸಚಿವರಾದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲರು ತಮ್ಮ ಎಲ್ಲ ಜವಾಬ್ದಾರಿಯನ್ನು ನಿಭಾಯಿಸಿದರು. 1950 ಜನವರಿ 25ರಂದು ಭಾರತದಲ್ಲಿ ಚುನಾವಣಾ ಆಯೋಗವು ಪ್ರಾರಂಭವಾಯಿತು ಎಂದು ತಿಳಿಸುತ್ತಾ ನಮ್ಮ ದೇಶಕ್ಕೆ ಅನ್ನ ನೀಡುವ ರೈತರಿಗೆ ಹಾಗೂ ದೇಶದ ಗಡಿ ಕಾಯುವ ಸೈನಿಕ ಯೋಧರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಇಲ್ಲಿಗೆ ನನ್ನ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್.